नमामि नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुवाद्यमीशं वन्दे भवग्नमवरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां हरिः ओम। ಜರಾಸಂಧ ಭೀಮನ ಕೈಯಲ್ಲಿ ಪ್ರಾಣವನ್ನ ತೆತ್ತ ಸುಮಾರು 22,800 ರಾಜಕುಮಾರರ ಮನೆತನದ ಪರಿಸರದಲ್ಲಿ ಹಬ್ಬದ ಸಡಗರ ಮರಳಿ ತಮ್ಮ ಮಕ್ಕಳು ಮನೆಗೆ ಬರ್ತಿದ್ದಾರೆ ಅಂತ. ಈ ಸಂದರ್ಭದಲ್ಲಿ ಜರಾಸಂಧನೇ ಮೊದಲು ತನ್ನ ಮಗನಾದ ಸಹದೇವನಿಗೆ ಕಾಣಿಸ್ತಿದೆ ಸಹದೇವನಿಗೆ ಪಟ್ಟವನ್ನ ಕಟ್ಟಿ ಹೊರಟಿದ್ದಾದ್ರಿಂದಾಗಿ ಸಹದೇವನು ಕೂಡ ಅವನಿಗೆ ಅರ್ಥ ಆಯ್ತು, ಮುಂದೆ ಏನ್ ನಡೆಸುವುದಿದ್ರು ಕೂಡ ಅದು ಕೃಷ್ಣ ಅರ್ಜುನರೇ ಭೀಮಾದಿಗಳೇ ನಿರ್ಣಯವನ್ನು ಕೈಗೊಳ್ಳುವವರು ಅಂತ. ಕೂಡ್ಲೆ ಕೃಷ್ಣ ಭೀಮಾರ್ಜುನರಲ್ಲಿ ರಕ್ಷಣೆಯನ್ನು ಬೇಡುತ್ತಾನೆ. ಬೇಡಿ ಅವರಲ್ಲಿ ಶರಣು ಹೊಂದಿ ಭೀಮಸೇನನಿಗೆ ರಥವನ್ನು, ಅದೇ ರೀತಿ ಒಬ್ಳು ತಂಗಿ ಇದ್ಲು, ತಂಗಿಯನ್ನು ಕೂಡ ಕೊಟ್ಟು ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕಾರ ಮಾಡುತ್ತಾನೆ. ಆದ್ರೆ ಭೀಮಸೇನ ತಂಗಿಯನ್ನ ಸ್ವೀಕರಿಸಿದ್ದು ತನಗಾಗಿ ಅಲ್ಲ, ತನ್ನ ತಮ್ಮನಾದಂತಹ ಸಹದೇವನಿಗೆ ಮದುವೆ ಮಾಡಿ ಕೊಡಬಹುದು ಅನ್ನುವ ದೃಷ್ಟಿಯಿಂದ ಅವನು ಹೇಗೆ ಕೃಷ್ಣ ಮುಂದೆ ಅರ್ಜುನ ವಿರಾಟನ ಮಗಳನ್ನ ಸ್ವೀಕರಿಸ್ತಾನೆ, ಆದ್ರೆ ತನ್ನ ಮಗನಾದಂತಹ ಅಂದ್ರೆ ಸೊಸೆಯಾಗಿ ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡಿಕೊಳ್ತಾನೆ ಹೇಗೋ ಹಾಗೆ ಇಲ್ಲಿ ಸಹದೇವನಿಗೆ ತನ್ನ ತಂಗಿಯನ್ನು ಕೊಟ್ಟ ಅನ್ನುವಲ್ಲಿಗೆ ಆ ಪ್ರಸಂಗ ಅಲ್ಲಿ ಮುಂದುವರಿಯಿತು. ಅದೇ ರೀತಿ ಸಹದೇವನಿಂದ ಯಾವ ರಥ ಸಿಕ್ಕಿತು ಪಾಂಡವರಿಗೆ, ಅದು ಮೊದಲು ಎಲ್ಲಿಂದ ಬಂತು, ಜರಾಸಂಧನ ಹತ್ತಿರದ ತನಕ ಬರ್ಲಿಕ್ಕಿದ್ದ ದಾರಿ ಏನು ಅನ್ನೋದನ್ನ ಹೇಳಿದ್ರು. ಸಹದೇವ ಕೊಟ್ಟ ಆ ರಥ ಮೊದಲು ಭಗವಂತನೇ ಆ ರಥವನ್ನ ಇಂದ್ರನಿಗೆ ಕೊಟ್ಟಿದ್ದ. ಇಂದ್ರ ಈ ಉಪರಿಚರ ವಸು ರಾಜ್ಯ ಬೇಡ ನನಗೆ ಅಂತ ಪೂರ್ತಿ ನೈರಾಶ್ಯವನ್ನು ಹೊಂದಿ ಅಧಿಕಾರವನ್ನು ತೊರೆದ ಸಂದರ್ಭದಲ್ಲಿ ಅವನನ್ನ ಮತ್ತೆ ಕುಸಲಾಯಿಸಿ, ನಿನ್ನ ಕರ್ತವ್ಯದಲ್ಲಿ ನೀನು ಇರಬೇಕು, ಎಲ್ಲರಿಗೂ ಅವರವರದ್ದೇ ಆದ ಕೆಲ ಜವಾಬ್ದಾರಿ ಇರುತ್ತೆ, ನೀನು ಆ ಜವಾಬ್ದಾರಿ ವಹಿಸ್ಬೇಕು ಅಂತ ಹೇಳಿ ಉಪರಿಚರ ವಸುವಿಗೆ ಇಂದ್ರ ಕೊಟ್ಟಿದ್ದ. ಈ ಜರಾಸಂಧ ಇದೇ ಉಪರಿಚರ ವಂಶದ ಕುಡಿ ಆದ್ರಿಂದ ರಥ ಅವನಿಗೆ ಅವನ ಹತ್ತಿರ ಇತ್ತು. ಆ ರಥವನ್ನು ಭೀಮಸೇನ ಪಡ್ಕೊಂಡು ಮತ್ತೆ ಮರಳಿ ಶ್ರೀಕೃಷ್ಣನಿಗೆ ಆ ರಥವನ್ನು ಒಪ್ಪಿಸಿದ. ಅಂದ್ರೆ ಅದು ಮೊದಲು ಎಲ್ಲಿಂದ ಬಂದಿತ್ತೋ ಮರಳಿ ಮತ್ತೆ ಅಲ್ಲಿಗೆ ಸಂದಿತ್ತು. ಇದು ಈ ಕಥೆಯ ಅಂದ್ರೆ ರಥದ ಇತಿಹಾಸದ ಹಿನ್ನೆಲೆಯನ್ನ ಆಚಾರ್ಯರು ನೆನಪು ಮಾಡಿದ್ರು. ಒಂದು ವ್ಯವಸ್ಥೆ ಕೆಲವೊಮ್ಮೆ ಅದು ಯಾಕೆ ಹಾಗಾಯ್ತು ಅನ್ನೋದು ಮೂಲದಲ್ಲಿ ಗೊತ್ತಾಗುದಿಲ್ಲ. ಅದಕ್ಕೆ ಇನ್ನೆಲ್ಲೋ ಇದ್ದ ಸಂಬಂಧಗಳನ್ನ ಸಂಪರ್ಕಿಸಿದಾಗ ನಮಗೆ ಅದರ ಮಹತ್ವ ಅನ್ನೋದು ಚೆನ್ನಾಗಿ ಅರ್ಥ ಆಗೋದು ಸಾಧ್ಯ ಆಗುತ್ತೆ. ಹಾಗಾಗಿ ಕೃಷ್ಣ ಆ ರಥವನ್ನ ಸ್ವೀಕರಿಸಿದ ಅಂದ್ರೆ ಮರಳಿ ತನ್ನದೇ ರಥವನ್ನು ತಾನೇ ಪಡೆದ. ಮಹಾಭಾರತದ ಆದಿ ಪರ್ವದಲ್ಲೂ ಈ ಮಾತು
ಉಪರಿಚರ ವಸುವಿಗೆ ಕೊಟ್ಟದ್ದು ಬಂದಿದೆ. ಬ್ರಹ್ಮಾಂಡ ಪುರಾಣದಲ್ಲೂ ಈ ಕಥೆಯ ನಿರೂಪಣೆ ಇದೆ. ಜರಾಸಂಧನಿಗೆ ಈ ರಥದ ಉಪಯೋಗ ಚೆನ್ನಾಗಿ ಅವನ ಯುದ್ಧದ ಕಾಲದಲ್ಲೆಲ್ಲ ಬಳಸಿದ್ದರ ಬಗ್ಗೆಯೂ ನಾವು ಉಲ್ಲೇಖಗಳನ್ನು ನೋಡ್ತೇವೆ. ಅಂತೂ ಯಾರಿಂದ ಹೊರಟಿತ್ತೋ ಮತ್ತೆ ಮರಳಿ ಅವರನ್ನೇ ಸೇರಿತ್ತು ಅನ್ನೋದು ಇಷ್ಟು ಕಥೆಯ ಹಿನ್ನೆಲೆಯಲ್ಲಿ ಹೇಳಿದ ಸಂಗತಿಗಳು. ಕೃಷ್ಣ ಮುಂದೆ ಈ ರಥದ ಉಪಯೋಗವನ್ನ ಏನ್ ಮಾಡಿದ್ರು, ಹೇಗ್ ಮಾಡಿದ್ರು, ಅಥವಾ ಅದು ಅಂದ್ರೆ ಮುಂದೆ ಒಂದು ಘಟನೆ ಹೇಳ್ತಾರೆ, ಅದು ಯಾಕಾಯ್ತು ಅನ್ನೋದನ್ನು ಹೇಳ್ತಾರೆ. ಕೃಷ್ಣ ಸ್ವಲ್ಪ ಹೊತ್ತಿಗೆ ಗರುಡನನ್ನ ಸ್ಮರಣೆ ಮಾಡಿದ. ಸ್ಮರಣೆ ಮಾಡಿದ ತಕ್ಷಣ ಆ ರಥದಲ್ಲಿ ಬಂದು ಗರುಡ ಕೂತ. ಅವನ ಚಿಹ್ನೆಯಿಂದ ರಥ ಕಂಗೊಳಿಸ್ಲಿಕ್ಕೆ ಶುರು ಆಯ್ತು. ಆಮೇಲೆ ಕೃಷ್ಣ ಭೀಮಾರ್ಜುನರನ್ನ ಸೇರಿಕೊಂಡು ಆ ರಥದಲ್ಲಿ ಹೊರಟ. ಭೀಮಸೇನ ತನ್ನ ತಮ್ಮನಾಗಿರುವಂತಹ ಸಹದೇವನಿಗೆ ಜರಾಸಂಧನ ಮಗಳನ್ನ ಮದುವೆ ಮಾಡಿ ಕೊಡ್ಲಿಕ್ಕೋಸ್ಕರ ಕರ್ಕೊಂಡು ಹೊರಟ. ಇದಿಷ್ಟು ನಡೆದ ಸಂಗತಿ. ಆದ್ರೆ ಇಲ್ಲಿ ಗರುಡನನ್ನು ಬರ್ಲಿಕ್ಕೆ ಹೇಳಿದ್ ಯಾಕೆ? ಒಂದು ಸೂಕ್ಷ್ಮ ಏನು ಅಂದ್ರೆ, ಭಗವಂತ ಒಂದೋ ಮಾರುತಿಯನ್ನ ಅಥವಾ ಗರುಡನನ್ನ ಚಿಹ್ನೆಯನ್ನಾಗಿ ಹೊಂದಿದ್ರೆ ಮಾತ್ರ ರಥದಲ್ಲಿ ಕೂಡ್ತಾನೆ. ಅದಿಲ್ಲದ ರಥದಲ್ಲಿ ಅವನು ಪ್ರಯಾಣ ಮಾಡುವುದಿಲ್ಲ ಅಂತ. ಅಂದ್ರೆ ಅವನು ಯಾವಾಗ್ಲೂ ಒಂದೋ ವಾಯುವಾಹನ, ಒಂದೋ ಗರುಡ ಧ್ವಜ, ಇದೆರಡರಲ್ಲೇ ವಾಹನದಲ್ಲಿ ಪ್ರಯಾಣ ಮಾಡ್ತಾನೆ. ಅವರ ರಥದಲ್ಲಿ ಅದರ ಚಿಹ್ನೆ ಇರಬೇಕು. ಅದರಿಂದಾಗಿಯೇನೆ ಸಾಮಾನ್ಯವಾಗಿ ಕೃಷ್ಣನ ಮುಂಭಾಗದಲ್ಲಿ ಒಂದು ಕಡೆಯಲ್ಲಿ ಪ್ರಾಣ, ಇನ್ನೊಂದು ಕಡೆಯಲ್ಲಿ ಗರುಡ ಇರುವುದು. ಅವರಿಬ್ಬರಲ್ಲೇ ಪ್ರಯಾಣ ಮಾಡಿ ತನ್ನ ವ್ಯವಸ್ಥೆಯನ್ನ ಲೋಕದ ಎಲ್ಲರಿಗೆ ಮುಟ್ಟಿಸ್ತಾನೆ. ಅದರಿಂದಾಗಿ ಅವನನ್ನ ಗರುಡ ಧ್ವಜ ಅಥವಾ ವಾಯುವಾಹನ ಅಂತ ಕರೆಯುವುದರ ಉದ್ದೇಶ, ಅಥವಾ ಅವನಿದ್ದಲ್ಲೆಲ್ಲ ಒಂದ್ ಗರುಡ ಒಂದು ಕಡೆ, ಪ್ರಾಣ ಒಂದು ಕಡೆ ಪ್ರತಿಷ್ಠೆಗೊಳ್ಳುವುದಕ್ಕೆ ಇದು ಒಂದು ಮುಖ್ಯ ಕಾರಣ. ಅಂದ್ರೆ ಅದೆರಡು ಇರ್ಲೇಬೇಕು. ಅವನ ಭಕ್ತರಾಗಿ ನಾವು ಉಪಾಸನೆ ಮಾಡುವಾಗ ಈ ಎರಡನ್ನ ಜೊತೆಯಲ್ಲಿ ಇಟ್ಟುಕೊಂಡೇ ಕೃಷ್ಣನ ಉಪಾಸನೆ ಮಾಡಿದಾಗ ಅದು ಪೂರ್ಣ ಆಗುತ್ತೆ. ಕೃಷ್ಣನ ಉಪಾಸನೆ ಮಾಡುವಾಗ ನಾವು ಗರುಡನನ್ನು, ಪ್ರಾಣನನ್ನು ಬಿಟ್ಟು ಚಿಂತಿಸ್ತೇವೆ ಅಂತಂದ್ರೆ ತನ್ನ ಪರಿವಾರವನ್ನ ತೊರೆದಿದ್ದಾರೆ. ಮುಖ್ಯ ಬೇಕಾದದ್ದು, ಯಾಕಂದ್ರೆ ಅವನು ಬರ್ಬೇಕು ಅಂದ್ರೆ ಗರುಡನನ್ನು ಜೊತೆಗೆ ಇಟ್ಕೊಳ್ಳೇಬೇಕು ಅಥವಾ ಪ್ರಾಣನನ್ನ ಪ್ರಾರ್ಥಿಸ್ಲೇಬೇಕು. ಜ್ಞಾನದ ದಾರಿಯಲ್ಲಿ ನಮಗೂ ಕೂಡ ಅಂತರಂಗದಿಂದ ನಮ್ಮ ಎಲ್ಲ ಇಂದ್ರಿಯಗಳನ್ನ ಸರಿಯಾದ ರೀತಿ ಮುಟ್ಟಿಸುವವನು, ಎಲ್ಲ ಕಡೆಗೆ ಮುಟ್ಟಿಸುವವನು, ಇಂದ್ರಿಯಗಳಿಗೆ ಬೇಕಾದ ಸುಖವನ್ನು ಕೊಡುವವನು ಪ್ರಾಣನೇ. ಆದ್ರಿಂದ ಅವನ ಉಪಾಸನೆ ಅನಿವಾರ್ಯ. ಇನ್ನು ಗರುಡ ಅರಿವು ಬರ್ಲಿಕ್ಕೋಸ್ಕರ, ವೇದದ ಅನುಸಂಧಾನಕ್ಕಾಗಿ, ವೇದ ಬರ್ಲಿಕ್ಕೆ ಗರುಡ ಬೇಕು, ಬಂದ ವೇದದ ಅರ್ಥವನ್ನ ಸರಿಯಾಗಿ ತಿಳಿಸ್ಲಿಕ್ಕೆ ಪ್ರಾಣ ಬೇಕು, ಇದರಿಂದ ಭಗವಂತ ತಿಳಿಯಬೇಕು. ಹೀಗೆ ಒಂದು ತ್ರಿಪುಟಿ ಚಿಂತನೆ ಈ ಗರುಡ, ವಾಯು, ಕೃಷ್ಣ ಈ ಸಂಬಂಧದಲ್ಲಿ ಇದೆ ಅನ್ನೋದನ್ನ ಈ ಕಥೆಯ ಇನ್ನೊಂದು ಮಜಲನ್ನ ನಾವು ನೋಡ್ಲಿಕ್ಕಾಯ್ತು. ಅಂದ್ರೆ ಕೃಷ್ಣ ಗರುಡನನ್ನು ಸ್ಮರಣೆ ಮಾಡಿದ ತಕ್ಷಣ ಅಲ್ಲಿ ಗರುಡ ಧ್ವಜನಾಗಿ ನೆಲೆಸಿದ. ಕೂಡ್ಲೆ ಭೀಮಾರ್ಜುನರನ್ನ ಕರೆದುಕೊಂಡು ಪಾಂಡವರ ಕಡೆಗೆ ಕೃಷ್ಣ ರಥದಲ್ಲಿ ಕೂಡಿಸಿಕೊಂಡು ಹೊರಟ. ಭೀಮಸೇನು ಕೂಡ ಭೀಮಃ ಕನ್ಯಾಂ ಸಹದೇವಸ್ಯ ಹೇತೋಹೋ ಸಮಗ್ರಹೀತ್ ಆತ್ಮನಃ ನಃ. ಅನುಜನ ಪರಿಣಯಕ್ಕಾಗಿ ಜರಾಸಂಧನ ಪುತ್ರಿಯನ್ನ ಕರೆದೊಯ್ದ. ನಕುಲಸ್ಯಾದಾನ್ಮದ್ರರಾಜೋ ಹಿ ಪೂರ್ವಂ ಪ್ರಿಯಾನ್ ಕನ್ಯಾಂ ಸಾ ತಥೈಷಾಪ್ಯುಷಾಹಿ ಏಕಾ ಪೂರ್ವಂ ತೇಷ್ವಿನೋಶ್ಚೈವ ಭಾರ್ಯಾ ಯಮೌ ರೇಮಾತೆ ಯದುಷಾ ಅಶ್ವಿ ಭಾರ್ಯಾ. ಜರಾಸಂಧನ ಪುತ್ರಿಯನ್ನ ಸಹದೇವನಿಗೆ ವಿವಾಹ ಮಾಡಿ ಕೊಡುವ ಪೂರ್ವದಲ್ಲಿಯೇ ಮದ್ರರಾಜನ ಮಗಳಾದ ಒಬ್ಬಳನ್ನ ನಕುಲನಿಗೆ ಶಲ್ಯ ಮದುವೆ ಮಾಡಿ ಕೊಟ್ಟಿರ್ತಾನೆ. ಜರಾಸಂಧನ ಮಗಳು ಮತ್ತು ಮದ್ರರಾಜನ ಮಗಳು ಮೂಲದಲ್ಲಿ ಒಬ್ಳೆ, ಉಷಾದೇವಿ ಅಂತ.
ಅಶ್ವಿದೇವತೆಗಳ ಹೆಂಡತಿ ಒಬ್ಳು ಉಷಾದೇವಿ. ಮೂಲ ರೂಪದಲ್ಲಿಯೂ ಅಶ್ವಿದೇವತೆಗಳಿಗೆ ಹೆಂಡತಿಯಾಗಿದ್ದಂತಹ ಇವಳು ಎರಡು ರೂಪಗಳಿಂದ ಒಂದು ಕಡೆ ಶಲ್ಯನ ಮಗಳಾಗಿ ಮತ್ತೊಂದು ಕಡೆ ಜರಾಸಂಧನ ಮಗಳಾಗಿ ಒಬ್ಬಳ ಮೂಲಕ ಸಹದೇವನ ಜೊತೆ ಸೇರ್ತಾಳೆ, ಮತ್ತೊಂದು ರೂಪದಿಂದ ನಕುಲನನ್ನ ಸೇರಿಕೊಂಡು ಅವರ ದಾಂಪತ್ಯವನ್ನ ಸುಖವಾಗಿ ನಡೆಸ್ತಾರೆ ಅನ್ನುವುದು ಈ ಕಥೆಯ ಹಿನ್ನೆಲೆಯಲ್ಲಿ ಬಂದ ಸಂಗತಿ. ನಕುಲಸ್ಯ ಅದಾತು ಮದ್ರರಾಜ ಹಿ ಪೂರ್ವಂ ಸ್ವೀಯಾಂ ಕನ್ಯಾಂ. ಸ್ವೀಯಾಂ ತನ್ನ ಮಗಳಾದಂತಹ ಹುಡುಗಿಯನ್ನ ಮದ್ರರಾಜನು ನಕುಲನಿಗಾಗಿ ಪೂರ್ವಂ ಮೊದಲೇ ಕೊಟ್ಟಿದ್ದ. ಮದುವೆಗಾಗಿ ಬದುಕನ್ನು ತುಂಬಿಕೊಳ್ಳುವುದಕ್ಕಾಗಿ ನೀಡಿದ್ದ. ತಥೈಷ ಉಷಾಹಿ, ಅವಳು ಉಷಯೇ ಆಗಿದ್ಲು. ಅವಳು ಯಾರು ಬೇರೆಯವಳಲ್ಲ, ಉಷಯೇ ಆಗಿದ್ಲು. ಏಕಾ ಪೂರ್ವಂ ಹಿ ಅಶ್ವಿನೋಶ್ಚೈವ ಭಾರ್ಯ. ಇದಕ್ಕಿಂತ ಅಂದ್ರೆ ಈ ಇಬ್ಬರು ನಕುಲ ಸಹದೇವರ ಅವತಾರ ಎತ್ತುವುದಕ್ಕಿಂತ ಪೂರ್ವದಲ್ಲೇ ಅಶ್ವಿಗಳಾಗಿದ್ದಾಗಲೇ ಯಮೌ ಈ ಇಬ್ಬರು ಜೋಡಿಗಳಿಗೆ ಅಶ್ವಿ ಭಾರ್ಯ ಉಷಾ ಅನ್ನುವವಳು, ಯದುಷಾ ಅಶ್ವಿ ಭಾರ್ಯ, ಯಾರು ಉಷಾ ಅಶ್ವಿ ಭಾರ್ಯ ಇದ್ದಾಳು ಅವಳೇ ಎರಡು ರೂಪಗಳಿಂದ ಈ ಎರಡು ಮನೆತನಗಳಲ್ಲಿ ಹುಟ್ಟಿ ಈ ನಕುಲ ಸಹದೇವರನ್ನ ಪಡೆದು ದಾಂಪತ್ಯವನ್ನು ನಡೆಸ್ತಾ ಇದ್ದಾರೆ ಅಂತ ಇಷ್ಟು ಸಂಗತಿಗಳನ್ನ ನಿರೂಪಣೆ ಮಾಡಿದ್ರು. ತತಃ ಕೃಷ್ಣಾಯ ಅಗ್ರಜ ಭ್ರಾತೃಭಾರ್ಯ ವೃತ್ತಿಂ ಹಿತೌ ಚಕ್ರತುರ್ಮಾದ್ರಿಪುತ್ರೌ ಜರಾಸುತಸ್ಯಾತ್ಮಜಃ ಕೇಶವಾದೀನ್ ವೃತ್ತೈ ಸಮಭ್ಯಚ್ಯಾಯಯನ್ ಆಯಯೌ ಅನುಜ್ಜಯ ಯಯಾವನುಜ್ಜಯ. ಆ ನಂತರ ಅವರಿಬ್ಬರಿಗೂ ಅಂದ್ರೆ ಭದ್ರರಾಜನ ಮಗಳ ಜೊತೆಗೆ ಮೊದಲೇ ಮದುವೆ ಆಗಿತ್ತು ನಕುಲನಿಗೆ. ಈಗ ಸಹದೇವನ ಜೊತೆಗೆ ಜರಾಸಂಧನ ಮಗಳ ಮದುವೆ ಆದ ಬಳಿಕ ನಕುಲ ಸಹದೇವರು ದ್ರೌಪದಿಯ ವಿಷಯದಲ್ಲಿ ಸ್ವಲ್ಪ ಅಂದ್ರೆ ದೂರ ಉಳಿದ್ರು ಅಂತ. ಕೃಷ್ಣಾಯಾಮ್ ಅಗ್ರಜ ಭ್ರಾತೃಭಾರ್ಯ ವೃತ್ತಿಂ ಹಿತೌ ಚಕ್ರತು. ಅಣ್ಣನ ಹೆಂಡತಿ ಅನ್ನುವ ಭಾವದಿಂದ ಸ್ವಲ್ಪ ದೂರ ಉಳಿದ್ರು. ಅಂದ್ರೆ ಅವರು ಪ್ರತ್ಯೇಕ ಮದುವೆ ಆದ ಬಳಿಕ ಅಲ್ಲಿ ಹೆಚ್ಚು ಗಮನ ಕೊಟ್ರು. ದ್ರೌಪದಿ ಅಂದ್ರೆ ಇದು ದ್ರೌಪದಿಯ ಉಳಿದವರ ಎಲ್ಲ ಸಹಮತಿಯೊಂದಿಗೆ ಮಾತುಕತೆ ಆಗಿಯೇ ಅವರು ದೂರ ಉಳಿದ್ರು. ಆಗ್ಲೇ ಮಕ್ಕಳನ್ನ ಪಡಿಬೇಕಾಗಿದ್ದನ್ನ ಪಡೆದಾಗಿತ್ತು. ಆ ನಂತರದ ಭಾವ ಅಗ್ರಜ ಭ್ರಾತೃಭಾರ್ಯ ವೃತ್ತಿಂ, ಅವರೇ ಅಪೇಕ್ಷೆ ಪಟ್ಟು ಅಣ್ಣನ ಹೆಂಡತಿಯಲ್ಲಿ ಯಾವ ರೀತಿಯಾದ ಭಾವನೆಯನ್ನು ತೋರಬೇಕೋ ಆ ರೀತಿ ಚಕ್ರತುಹು ಮಾದ್ರಿಪುತ್ರವು. ಯಾಕೆಂದ್ರೆ ಅಲ್ಲಿಯೇ ಉಷೆಯಲ್ಲೇ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ನಮ್ಗಿದು ಅರ್ಥ ಆಗುದು ಕಷ್ಟ. ದ್ರೌಪದಿಗೆ ಅವಮಾನ ಆಗುದಿಲ್ವಾ, ದ್ರೌಪದಿಗೆ ಅನ್ಯಾಯ ಆಗುದಿಲ್ವಾ, ದ್ರೌಪದಿಗೆ ತೊಂದರೆ ಆಗ್ಲಿಲ್ವಾ, ದ್ರೌಪದಿ ಬೇಕು ಅಂತ ಬಯಸಿದ್ರೆ ಏನು, ಇದೆಲ್ಲ ನಮ್ಗಿರುವ ಜಿಜ್ಞಾಸುಗಳು. ಆದ್ರೆ ಅವರೇ ಒಪ್ಪಿಕೊಂಡು ಚೆನ್ನಾಗಿ ಬದುಕು ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದ್ಮೇಲೆ ನಮ್ಮ ಪ್ರಶ್ನೆಗಳಿಗೆ ಯಾವುದಕ್ಕೂ ಸ್ಥಾನ ಬರುವುದಿಲ್ಲ, ಅರ್ಥ ನಿಲ್ಲುವುದಿಲ್ಲ. ಯಾಕೆಂದ್ರೆ ಅದೇ ಅಶ್ವಿ ದೇವತೆಗಳ ಹೆಂಡತಿ ಉಷೆ ಮತ್ತೆ ಬೇರೆ ರೂಪದಿಂದ ಪ್ರತ್ಯೇಕವಾಗಿ ಅಲ್ಲ ಉಳಿದವರಿಗೂ ಹಾಗೆ ಎಲ್ಲ ಮಾಡ್ಬೋದಿತ್ತಲ್ವಾ. ಕಥೆಯಲ್ಲಿ ಹಾಗೆ ಇದ್ದದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲದನ್ನು ನಾವು ಪ್ರಶ್ನೆ ಮಾಡಿ ಕೇಳಬೇಕು ಅಂದ್ರೆ ಆ ಕಾಲಕ್ಕೆ ಹೋಗ್ಬೇಕು, ಅವರನ್ನೇ ನಿಂತು ಕೇಳಬೇಕು. ಜರಾಸುತಸ್ಯಾತ್ಮಚಃ ಕೇಶವಾದೀನ್, ಜರಾಸುತನ ಮಗನಾದ ಸಹದೇವನು ಕೃಷ್ಣ ಅರ್ಜುನ ಭೀಮ ಮೊದಲಾದವರಿಗೆ ರತ್ನೈಹಿ, ತನ್ನ ಕೋಶದಲ್ಲಿದ್ದ ಅಪೂರ್ವವಾದ ರತ್ನಗಳಿಂದ ಗೌರವಿಸಿ ಅವರಿಗೆ ಅದನ್ನ ಕೈ ಎತ್ತಿಕೊಟ್ಟು ಗಿಫ್ಟ್ ಮಾಡಿ ಅನುಜ್ಞೆಯನ್ನು ಪಡೆದು ತಂಗಿಯ ಮದುವೆಯನ್ನು ಮುಗಿಸಿ ಮರಳಿ ಜರಾಸಂಧನ ಮಗದ ದೇಶಕ್ಕೆ ಸಹದೇವ ಹೊರಟು ಅಲ್ಲಿ ರಾಜ್ಯಭಾರದ ಕರ್ತವ್ಯಕ್ಕಾಗಿ ಹೊರಟ ಅಂತ ಗೊತ್ತಾಗುತ್ತೆ ಕಥೆಯಲ್ಲಿ. ಆನಂತರ ತದಾಜ್ಞೆಯ ಪಿತೃಕಾರ್ಯಾಣಿ ಕೃತ್ವ
ತದಾಜ್ಞೈವಾಮುಚತ್ತಾನ್ ನೃಪಾಂಶ್ಚ ತೈ ಸಂಸ್ತುತ ಕೇಶವೋ ಭೀಮ ಪಾರ್ಥ ಯುಕ್ತೋ ಯತೋ ಯಯೌ ಭಕ್ತಿ ನಮ್ರೈರ್ ಯಥಾವತ್. ಕೃಷ್ಣನ ಭೀಮಾರ್ಜುನರ ಅನುಜ್ಞೆಯಂತೆಯೇ ತಂದೆಯ ಔರ್ಧ್ವದೇಹಿಕ ಕರ್ಮಗಳನ್ನೆಲ್ಲ ಮುಗಿಸಿ ಅವನ ಅನುಜ್ಞೆಯಂತೆ ಬಂಧಿಸಿದ್ದ ರಾಜರನ್ನೆಲ್ಲ ಬಿಡಿಸಿ ತದಾಜ್ಞೆಯೈವ ಅನುಚತ್ ತಾನ್ ನೃಪಾಂಶ್ಚ ತಾನ್ ನೃಪಾನ್ ಆ ರಾಜಕುಮಾರರನ್ನೆಲ್ಲ ಬಿಡಿಸಿದ. ತೈ ಸಂಸ್ತುತಃ ಕೇಶವ ಆ ಎಲ್ಲ ರಾಜರು ಕೃಷ್ಣನನ್ನ ಭೀಮಾರ್ಜುನರನ್ನ ಕೊಂಡಾಡಿದ್ರು. ಅದರಲ್ಲೂ ಕೃಷ್ಣನನ್ನು ವಿಶೇಷವಾಗಿ ಕೊಂಡಾಡಿ ಅಲ್ಲಿಂದ ಹೊರಟರು. ಕೃಷ್ಣ ಕೆಲಸ ಮುಗಿಯಿತಲ್ವಾ, ಹಾಗಾಗಿ ಭೀಮಾರ್ಜುನರಿಂದ ಕೂಡಿಕೊಂಡು ಇಂದ್ರಪ್ರಸ್ಥಕ್ಕೆ ತೆರಳಿದ. ಇದು ಸಹದೇವ ತನ್ನ ತಂದೆಯ ಅನ್ಯಾಯವನ್ನ ಸರಿಪಡಿಸಿದ ರೀತಿ. ಯುದ್ಧ ಆದ ಬಳಿಕ ಜರಾಸಂಧ ಸತ್ತ ಕೂಡಲೇ ಪಿತೃಕಾರ್ಯ ಮುಗಿಸಿದ. ಅವರ ಅನುಜ್ಞೆಯಂತೆ ಎಲ್ಲ ರಾಜರನ್ನು ಬಿಡಿಸಿದ. ಕೃಷ್ಣನಿಗೆ ಮತ್ತು ಉಳಿದವರಿಗೆಲ್ಲ ಕಪ್ಪವನ್ನ ಕೊಟ್ಟ. ಜೊತೆಗೆ ಸಂಬಂಧವನ್ನು ಬೆಳೆಸುವ ದೃಷ್ಟಿಯಿಂದ ಭೀಮಸೇನನ ಕೈಗೆ ತಂಗಿಯನ್ನು ಒಪ್ಪಿಸಿದ. ರಥವನ್ನ ಕೊಟ್ಟದ್ದನ್ನ ಭೀಮಸೇನ ಕೃಷ್ಣನಿಗೆ ಒಪ್ಪಿಸಿದ. ಸಹದೇವ ಕೊಟ್ಟ ತಂಗಿಯನ್ನ ಇಂದ್ರಪ್ರಸ್ಥಕ್ಕೆ ಕರ್ಕೊಂಡು ಬಂದು ಸಹದೇವನಿಗೆ ಮದುವೆ ಮಾಡಿದ, ತನ್ನ ತಮ್ಮನಾದ ಸಹದೇವನಿಗೆ. ಹೀಗೆ ಕಥೆ ಇಂದ್ರಪ್ರಸ್ಥಕ್ಕೆ ಮುಂದೆ ರಾಜಸೂಯ ಯಾಗದ ಸಿದ್ಧತೆಗಾಗಿ ಮುಂದುವರಿಯಿತು. ತೈಹಿ ಸಂಸ್ತುತಃ ಕೇಶವ ಆ ಎಲ್ಲ ರಾಜರು ಕೇಶವನನ್ನ ಸಂಸ್ಮರಣ ಮಾಡಿ ಭೀಮಪಾರ್ಥರಿಂದ ಕೂಡಿಕೊಂಡು ಅತ್ಯಂತ ಭಕ್ತಿಯಿಂದ ಕೃಷ್ಣ ಒದಗಿಸಿದ ಕಾರ್ಯಕ್ಕಾಗಿ ಸಂತೋಷಪಟ್ಟು ಆ ನೆಲೆಯಲ್ಲಿ ಜರಾಸಂಧನ ಸಂಹಾರದಿಂದ ಆದ ಲೋಕದ ಉಪಕಾರಕ್ಕೆ ಕೃಷ್ಣನ ದೂರಾಲೋಚನೆ ಇತ್ಯಾದಿಗಳನ್ನ ಅವರು ಸ್ಮರಿಸಿ ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು. ಕೃಷ್ಣ ಅವರನ್ನ ಕರ್ಕೊಂಡು ಇಂದ್ರಪ್ರಸ್ಥಕ್ಕೆ ಮರಳಿದ. ಯಥಾವತ್ ಯಯೌ ಎಲ್ಲಿಂದ ಹೊರಟು ಬಂದಿದ್ರೋ ಅಲ್ಲಿಗೆ ಮರಳಿದ್ರು. ಸಂಭಾವಿತಾಸ್ತೆ ಸಹದೇವೇನ ಸಮ್ಯಕ್ ಪ್ರಶಸ್ಯ ಕೃಷ್ಣಂ ಭೀಮಸೇನಂಚ ಸರ್ವೇ ಯಯುರ್ಗೃಹಾನ್ ಸ್ವಾನಪತತ್ ಕೇಶವದ್ವಿಟ್ ಜರಾಸುತೋಂಧೇ ತಮಸಿ ಕ್ರಮೇಣ. ಜರಾಸಂಧನ ಬಂಧನಕ್ಕೆ ಒಳಗಾಗಿದ್ದ ರಾಜರೆಲ್ಲರೂ ಕೂಡ ಸಹದೇವೇನ ಸಮ್ಯಕ್ ಚೆನ್ನಾಗಿ ಸಂಭಾವಿತಾ ಗೌರವಪೂರ್ವಕವಾಗಿ ಕಳಿಸ್ಕೊಟ್ಟು ಹೊಟ್ಟೋಗಿ ನಿಮ್ಮಿಂದ ತೊಂದರೆ ಆಯ್ತು, ನೀವಿದ್ದದ್ರಿಂದಲೇ ಈ ಕೃಷ್ಣಾರ್ಜುನ ಇಲ್ಲಿಗೆ ಬಂದ್ರು. ಇದು ಯಾವುದು ಅವನ ತಲೆಯಲ್ಲಿ ಇರ್ಲಿಲ್ಲ. ಸಹದೇವ ಅತ್ಯಂತ ಗೌರವದಿಂದ ಬಿಡಿಸುವ ಹೊತ್ತಿನಲ್ಲೂ ಕಾಳಜಿಯಿಂದ ಬಿಡಿಸಿ ಅವರಿಗೆ ಬೇಕಾದ ಅಗತ್ಯ ಸವಲತ್ತುಗಳನ್ನು ಒದಗಿಸಿ ಕಳುಹಿಸಿಕೊಟ್ಟ. ಹಾಗೆ ಕೃಷ್ಣನನ್ನು ಭೀಮಸೇನನನ್ನು ಹೊಗಳಿ ಆ ರಾಜರು ತಮ್ಮ ತಮ್ಮ ರಾಜ್ಯಕ್ಕೆ ತೆರಳಿದ್ರು. ಆದರೆ ಸ್ವಾನ್ ಕೇಶವದ್ವಿಜರಾಸುತಃ ಅಂಧೇ ತಮಸಿ ಕ್ರಮೇಣ ಅಪತತ್. ಕೃಷ್ಣನಲ್ಲಿ ನಾರಾಯಣನಲ್ಲಿ ಬಹಳ ದ್ವೇಷವನ್ನೇ ಮಾಡ್ತಾ ಇದ್ದಂತಹ ಜರಾಸಂಧ ಮಾತ್ರ ಅವನು ಜೀವ ತೊರೆದು ಕತ್ತಲೆಯ ಕಡೆಗೆ ಸಾಗಿದ. ಅವನು ಯಾವತ್ತೂ ಕೂಡ ಬಿಡುಗಡೆಯನ್ನು ಹೊಂದಲೇ ಇಲ್ಲ. ಈ ದ್ವೇಷದಿಂದ ಭಗವಂತನನ್ನು ಸೇರಿದ ಅಂತ ಹೇಳುವವರು ಜರಾಸಂಧನಲ್ಲಿ ಹೇಳಬೇಕಿಂತ ಹೇಳಲಿಲ್ಲ. ಕೇವಲ ಶಿಶುಪಾಲನಲ್ಲಿ ಹೇಳ್ತಾರೆ, ಕಂಸನಲ್ಲಿ ಹೇಳ್ತಾರೆ, ಪೂತನೆಯಲ್ಲಿ ಹೇಳ್ತಾರೆ. ಯಾಕೆ ಅಲ್ಲೇ ಹೇಳಿದ್ರು ಅಂತ ಒಂಚೂರು ಯೋಚನೆ ಮಾಡಬೇಕು. ಯಾಕೆ ಅಲ್ಲೇ ಹೇಳಿದ್ರು? ಇಲ್ಲಿ ಎಲ್ಲ ಕಡೆಯಲ್ಲಿ ಇನ್ನೊಂದು ಚೇತನ ಇದ್ದದ್ದು ನಮಗೆ ಅರ್ಥ ಆಗುತ್ತೆ. ಜರಾಸಂಧನಲ್ಲಿ ಹೇಳಿದಿದ್ರೆ ಆಗ ದ್ವೇಷದ ವಿಷಯದಲ್ಲಿ ಕೊಟ್ಟ ಯಾವ ನಿರ್ಣಯದ ಮಾತು ಇದೆ, ಇದನ್ನು ನಾವು ಸ್ವಲ್ಪ ಮತ್ತೆ ಪರಿಶೀಲನೆ ಮಾಡಬೇಕಿತ್ತು. ಆದ್ರೆ ಮೇಲ್ನೋಟಕ್ಕೆ ಈಗ್ಲೂ ದ್ವೇಷ ಅಂತಾನೆ ಸರಿ, ಹಾಗಿದ್ರೂ ದ್ವೇಷದಿಂದಲೇ ಹೆಚ್ಚು ದೇವರ ನೆನಪಾಗುವುದು ಅಂತ ಭಾವಿಸಿ ಯೋಚನೆ ಮಾಡಿದ್ರೆ
ಜರಾಸಂಧನಿಗೂ ಅದೇ ರೀತಿ ಆಗ್ಬೇಕಿತ್ತು. ಆದ್ರೆ ಅವನು ಅಂಧೇ ತಮಸಿ ಅಪತತ್, ಅವನು ಕತ್ತಲೆಯ ಕಡೆಗೆ ಸಾಗಿದ, ಅವನು ಬೆಳಕಿನ ಲೋಕದ ಕಡೆಗೆ ಅಪೇಕ್ಷೆ ಇರಲೇ ಇಲ್ಲ. ಅದರಿಂದಾಗಿ ಅವನ ಕಥೆಯನ್ನ ನಾವು ನೆನ್ಪು ಮಾಡಿಕೊಂಡಾಗ ಭಾಗವತದಲ್ಲಿ ಇದರ ವಿಸ್ತಾರವಾದ ಚಿಂತನೆಯನ್ನ ಆಚಾರ್ಯರು ಅಲ್ಲೂ ಮಾಡಿದ್ದಾರೆ. ಇಲ್ಲೂ ಹಿಂದೆ ಕೆಲವು ಸಂಗತಿಗಳನ್ನು ತಿಳಿಸುವಾಗ ಹೇಳಿದ್ದಾರೆ. ಮತ್ತೆ ಶಿಶುಪಾಲನ ವಿಚಾರ ಬಂದಾಗ ನಮಗೆ ಅದರ ವಿವರ ಮತ್ತಷ್ಟು ಸಿಗುತ್ತೆ. ಮುಂದಿನ ಸಭಾ ಮಧ್ಯದಲ್ಲಿ ಕೃಷ್ಣನ ಅವಮಾನ ಮಾಡುವ ಪ್ರಸಂಗದಲ್ಲಿ ಅದರ ಭಾಗವನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.